ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು 2013ರಲ್ಲಿ ನಡೆದ ನೈಜ ಘಟನೆ ಆಧಾರಿತ ಕತೆ. ಮನೆಯಲ್ಲಿ ಬೆಳಗಾಗುತ್ತಲೇ ಕೇಳಿಸುತ್ತಿದ್ದದ್ದು ಗಿರಿಧರ್ ಅವರ ಗಡಸು ಧ್ವನಿ. ಗಿರಿಧರ್ ಆ ಊರಿನಲ್ಲಿ ಎಲ್ಲರಿಗೂ ಪರಿಚಿತರು. ನೇರ ನುಡಿ, ಅಷ್ಟೇ ಸಿಡುಕು ಸ್ವಭಾವ. ಅವರ ಮನೆಯ ಅಂಗಳದಲ್ಲಿ ಸದಾ ಶಿಸ್ತು ಇರಬೇಕಿತ್ತು. ಆದರೆ ಅದೇ ಶಿಸ್ತಿನ ನಡುವೆ ಹೂವಿನಂತೆ ಅರಳಿದವಳು ಅವರ ಮಗಳು ನಯನ. ನಯನಾಳಿಗೆ ಆಗ 25ರ ಹರೆಯ. ಕಪ್ಪು ಬಣ್ಣದವಳಾಗಿದ್ದರೂ ಲಕ್ಷಣವಾಗಿದ್ದಳು. ಸುಂದರ ಮುಖ, ಮುಗ್ಧ ಕಣ್ಣುಗಳು ಮತ್ತು ಸದಾ ಯಾವುದೋ ಒಂದು ಗುಂಗಿನಲ್ಲಿರುವ ಹುಡುಗಾಟದ ಸ್ವಭಾವ. ಅವಳಿಗೆ ತಾನು ದೊಡ್ಡವಳಾಗಿದ್ದೇನೆ, ಮದುವೆಯಾಗುವ ವಯಸ್ಸು ಬಂದಿದೆ ಎಂಬ ಅರಿವೇ ಇರಲಿಲ್ಲ. ಮನೆಯಲ್ಲಿ ಅವಳ 3 ತಮ್ಮಂದಿರು ಅವಳಿಗೆ ಪ್ರಾಣ ಸ್ನೇಹಿತರಂತೆ ಇದ್ದರು. ಅಡುಗೆ ಮನೆಯಲ್ಲಿ ಅಮ್ಮ ಗೌರಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯುತ್ತಿದ್ದರೆ, ನಯನ ಮಾತ್ರ ಹಿರಿಯ ಮಗಳಾಗಿದ್ದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಉಳಿದ ಸಮಯದಲ್ಲಿ ಗೆಳತಿಯರ ಜೊತೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದಳು. ಗಿರಿಧರ್ ಅವರಿಗೆ ಮಗಳ ಮೇಲೆ ಅಪಾರ ಪ್ರೀತಿ ಇತ್ತು. ಆದರೆ ಆ ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ವಿಭಿನ್ನವಾಗಿತ್ತು. ಅವರಿಗೆ ಸಮಾಜದ ಭಯ ಹೆಚ್ಚಾಗಿತ್ತು. ಮಗಳಿಗೆ 25 ವರ್ಷವಾಯಿತು. ಇನ್ನು ಎಷ್ಟು ದಿನ ಮನೆಯಲ್ಲಿಟ್ಟುಕೊಳ್ಳುವುದು? ಜನ ಆಡಿಕೊಳ್ಳುವುದಿಲ್ಲವೇ ಎಂಬ ಆತಂಕ ಅವರನ್ನು ಕಾಡುತ್ತಿತ್ತು. ಗಿರಿಧರ್ ಅವರದು ಅತಿಯಾದ ಆತುರದ ಸ್ವಭಾವ. ಒಂದು ಕೆಲಸವಾಗಬೇಕು ಎಂದರೆ ಅದು ತಕ್ಷಣವೇ ಆಗಬೇಕು ಎಂಬ ಹಠ. ಒಂದು ಸಂಜೆ ಗಿರಿಧರ್ ವರಾಂಡದಲ್ಲಿ ಕುಳಿತು ಪೇಪರ್ ಓದುತ್ತಿದ್ದರು. ಗೌರಿ ಕಾಪಿ ತಂದುಕೊಟ್ಟಾಗ ಅವರು ಗಂಭೀರವಾಗಿ ಹೇಳಿದರು, ಗೌರಿ ನೋಡು, ನಯನಾಳಿಗೆ 25 ದಾಟಿತು. ಇನ್ನೇನಿದ್ದರೂ ಮದುವೆಯ ಕೆಲಸ ಚುರುಕುಗೊಳಿಸಬೇಕು. ನಾನು ಹುಡುಗನನ್ನು ಹುಡುಕಲು ಶುರು ಮಾಡ್ತೀನಿ. ಗೌರಿ ಶಾಂತವಾಗಿ ಹೇಳಿದರು, ನೋಡಿ, ಅವಳಿನ್ನು ಸಣ್ಣ ಹುಡುಗಿಯ ಹಾಗೆ ಆಟವಾಡಿಕೊಂಡಿದ್ದಾಳೆ. ಸಂಸಾರ ಅಂದ್ರೆ ಏನು ಅಂತ ಅವಳಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ಸಮಯ ಕೊಡೋಣ ಅಲ್ವಾ? ಇದನ್ನು ಕೇಳಿದ್ದೆ ತಡ. ಗಿರಿಧರ್ ಅವರ ಸಿಡುಕುತನ ಎಚ್ಚರವಾಯಿತು. ಸಮಯ ಕೊಡೋಕೆ ಅವಳೇನು ಪುಟ್ಟ ಮಗುವ? ಸಮಾಜದಲ್ಲಿ 100 ಮಂದಿ 100 ತರಹ ಕೇಳ್ತಾರೆ. ನನ್ನ ನಿರ್ಧಾರ ಬದಲಾಗಲ್ಲ. ನಾಳೆಯಿಂದಲೇ ವರನ ಹುಡುಕಾಟ ಶುರು. ಮುಂದಿನ ಕೆಲವು ತಿಂಗಳುಗಳು ಆ ಮನೆಯಲ್ಲಿ ಮದುವೆಯ ಮಾತುಕತೆಗಳೇ ತುಂಬಿದ್ದವು. ಗಿರಿಧರ್ ಅವರು ಒಂದಾದ ಮೇಲೊಂದರಂತೆ ಸಂಬಂಧಗಳನ್ನು ತರತೊಡಗಿದರು. ಕೆಲವೊಮ್ಮೆ ಹುಡುಗನ ಕಡೆಯವರು ಮನೆಗೆ ಬರುತ್ತಿದ್ದರು. ಆಗ ನಯನ ಮುಖ ಊದಿಸಿಕೊಂಡು ಯಾವುದೋ ಒಂದು ಹಳೆಯ ಸೀರೆ ಉಟ್ಟುಕೊಂಡು ಬಂದು ಅವರ ಮುಂದೆ ನಿಲ್ಲುತ್ತಿದ್ದಳು. ನನಗೆ ಮದುವೆ ಬೇಡ ಅಪ್ಪ ಎಂದು ನಯನ ಅದೆಷ್ಟೋ ಬಾರಿ ಅತ್ತಿದ್ದಾಳೆ. ಅವಳ ನಿರಾಕರಣೆಗೆ ಕಾರಣವೇನಿರಲಿಲ್ಲ. ಕೇವಲ ಅವಳ ಒಳಗಿದ್ದ ಹುಡುಗಾಟದ ಸ್ವಭಾವ. ತವರು ಮನೆಯ ಆರಾಮದಾಯಕ ಜೀವನ ಬಿಟ್ಟು ಅರಿಯದ ಮನೆಗೆ ಹೋಗಿ ಜವಾಬ್ದಾರಿ ಹೊರುವ ಆಲೋಚನೆಯೇ ಅವಳಿಗೆ ಭಯ ಹುಟ್ಟಿಸುತ್ತಿತ್ತು. ಒಂದೊಂದು ಸಂಬಂಧ ಬಂದಾಗಲೂ ಅವಳು ಏನಾದರೂ ಒಂದು ಕೊಂಕು ತೆಗೆಯುತ್ತಿದ್ದಳು. ಮಗಳ ಈ ನಡವಳಿಕೆಯಿಂದ ಗಿರಿಧರ್ ಅವರ ಕೋಪ ತುತ್ತ ತುದಿಗೆ ಏರಿತ್ತು. ಅವರಿಗೆ ಅನಿಸಿದ್ದೇನೆಂದರೆ ಮಗಳು ತನಗೆ ಎದುರು ಮಾತನಾಡುತ್ತಿದ್ದಾಳೆ ಎಂದು. ಆದರೆ ಅವಳಿಗೆ ಜೀವನದ ಗಂಭೀರತೆ ತಿಳಿದಿಲ್ಲ ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಒಂದು ದಿನ ಗಿರಿಧರ್ ಅವರ ಪರಿಚಿತರೊಬ್ಬರು ಅನಿಲ್ ಎಂಬ ವರನ ಬಗ್ಗೆ ಮಾಹಿತಿ ತಂದರು. ಅನಿಲ್ ನೋಡಲು ಹಸನ್ಮುಖಿ, ಸ್ಫುರದ್ರೂಪಿ, ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾನೆ ಎಂಬ ಮಾಹಿತಿ ಸಿಕ್ಕಿತು. ಗಿರಿಧರ್ ಅವರಿಗೆ ಅನಿಲ್ನನ್ನು ಕಂಡ ತಕ್ಷಣ ಇವನೇ ನನ್ನ ಅಳಿಯ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಬಿಟ್ಟರು. ಇಲ್ಲಿಯೇ ಗಿರಿಧರ್ ಅವರು ದೊಡ್ಡ ತಪ್ಪು ಮಾಡಿದರು. ಅವರ ಆತುರದ ಸ್ವಭಾವಕ್ಕೆ ಅನಿಲ್ನ ಹೊರಗಿನ ಲಕ್ಷಣಗಳು ಮಾತ್ರ ಕಂಡವು. ಊರಿನಲ್ಲಿ ಅನಿಲ್ನ ಬಗ್ಗೆ ಯಾರು ಏನು ಮಾತನಾಡುತ್ತಾರೆ, ಅವನಿಗೆ ಕುಡಿತದ ಚಟವಿದೆಯೇ, ಅವನ ನಡವಳಿಕೆ ಹೇಗಿದೆ ಎಂಬುದನ್ನು ಕನಿಷ್ಠ ಮಟ್ಟದಲ್ಲೂ ವಿಚಾರಿಸಲಿಲ್ಲ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾರೂ ಕೂಡ ಹೊರಗಡೆ ವಿಚಾರಿಸಬಾರದು ಎಂದು ಹುಕುಂ ಹೊರಡಿಸಿದರು. ಗೌರಿ ಮೆಲ್ಲಗೆ ಹೇಳಿದರು, ನೋಡಿ, ನಯನ ಮದುವೆಯಾಗೋದು ಆ ಹುಡುಗನ ಜೊತೆ. ಒಂದು ಸಾರಿ ಅವರ ಊರಿಗೆ ಹೋಗಿ ವಿಚಾರಿಸಿಕೊಂಡು ಬರೋಣ. ಗಿರಿಧರ್ ಅಬ್ಬರಿಸಿದರು. ನನಗೆ ಪ್ರಪಂಚದ ಜ್ಞಾನ ಇಲ್ವಾ? ನಾನು ನೋಡಿದ ಹುಡುಗ ಸುಳ್ಳಾಗಲ್ಲ. ಇನ್ನು ಈ ವಿಷಯದ ಬಗ್ಗೆ ಯಾರೂ ಚಕಾರ ಎತ್ತಬಾರದು. ಮದುವೆ ನಿಶ್ಚಯವಾಗಿದೆ ಅಷ್ಟೇ. ತಂದೆಯ ಈ ಆರ್ಭಟದ ಮುಂದೆ ನಯನ ಮತ್ತು ಗೌರಿ ಮೌನಕ್ಕೆ ಶರಣಾದರು. ನಯನಾಳಿಗೆ ಅನಿಲ್ನನ್ನು ಕಂಡಾಗ ಯಾವುದೇ ವಿಶೇಷ ಭಾವನೆ ಮೂಡಲಿಲ್ಲ. ಆದರೆ ತಂದೆಯ ಕಣ್ಣಲ್ಲಿರುವ ಹಠ ಮತ್ತು ಆತುರ ಅವಳಿಗೆ ಒಂದು ರೀತಿಯ ಆತಂಕವನ್ನುಂಟು ಮಾಡಿತು. ನನ್ನ ಅಪ್ಪ ನನ್ನ ಕೆಟ್ಟದನ್ನು ಬಯಸುವುದಿಲ್ಲ ಎಂಬ ನಂಬಿಕೆಯಿಂದ ನಯನ ತನ್ನ ಎಲ್ಲ ಇಷ್ಟ ಕಷ್ಟಗಳನ್ನು ಬದಿಗೊತ್ತಿ ಅನಿಲ್ನೊಂದಿಗೆ ಮದುವೆಗೆ ಸಿದ್ಧಳಾದಳು. ಮದುವೆ ನಿಶ್ಚಯವಾಯಿತು. ಮನೆಯಲ್ಲಿ ಸಂಭ್ರಮದ ತಯಾರಿ ಶುರುವಾಯಿತು. ಆದರೆ ಸಂಭ್ರಮದ ಹಿಂದೆ ಗಿರಿಧರ್ ಅವರ ಆತುರದಿಂದ ಮಾಡಿದ ಒಂದು ದೊಡ್ಡ ತಪ್ಪು ಅವಿತುಕೊಂಡಿತ್ತು. ಆ ತಪ್ಪು ಒಂದು ಸುಂದರ ಜೀವದ ಬದುಕನ್ನೇ ಕರಾಳವಾಗಿಸಲಿದೆ ಎಂಬ ಸುಳಿವು ಯಾರಿಗೂ ಇರಲಿಲ್ಲ. ನಯನ ತನ್ನ ಮುಗ್ಧ ಕನಸುಗಳೊಂದಿಗೆ ಹೊಸ ಜೀವನದತ್ತ ಹೆಜ್ಜೆ ಇಡಲು ಸಿದ್ಧಳಾದಳು. ಆದರೆ ಆ ಹಾದಿಯಲ್ಲಿ ಹೂಗಳಿಗಿಂತ ಮುಳ್ಳುಗಳೇ ಹೆಚ್ಚಿವೆ ಎಂಬ ಕಹಿ ಸತ್ಯ ಅವಳಿಗಾಗಿ ಕಾಯುತ್ತಿತ್ತು. ಗಿರಿಧರ್ ಅವರ ಹಠ ಮತ್ತು ಆತುರದ ನಿರ್ಧಾರಕ್ಕೆ ಕೊನೆಗೂ ಜಯ ಸಿಕ್ಕಿತು.
ಅನಿಲ್ ಮತ್ತು ನಯನಾಳ ಮದುವೆ ನಿಶ್ಚಯವಾಯಿತು. ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ಚಪ್ಪರ ಏರಿತ್ತು. ನೆಂಟರಿಷ್ಟರ ಓಡಾಟ ಶುರುವಾಗಿತ್ತು. ಆದರೆ ನಯನಾಳ ಮನಸ್ಸಿನಲ್ಲಿ ಮಾತ್ರ ಒಂದು ರೀತಿಯ ಅವ್ಯಕ್ತ ಭಯ ಮನೆ ಮಾಡಿತ್ತು. ತಾನು ಪ್ರೀತಿಸಿ ಬೆಳೆದ ಈ ಮನೆಯನ್ನು, ಮುದ್ದಿನ ತಮ್ಮಂದಿರನ್ನು ಮತ್ತು ಅಮ್ಮನ ಮಡಿಲನ್ನು ಬಿಟ್ಟು ಹೋಗಬೇಕಲ್ಲ ಎನ್ನುವ ಸಂಕಟ ಒಂದೆಡೆಯಾದರೆ, ತನಗೆ ಪರಿಚಯವೇ ಇಲ್ಲದ ಅನಿಲ್ನ ಜೊತೆ ಬದುಕು ಹೇಗಿರುತ್ತದೋ ಎನ್ನುವ ಆತಂಕ ಇನ್ನೊಂದೆಡೆ ಇತ್ತು. ಅನಿಲ್ ನೋಡಲು ಸಾಧಾರಣವಾಗಿದ್ದ. ಮಾತು ಮೃದುವಾಗಿತ್ತು. ಮದುವೆಯ ದಿನ ಮಂಟಪದಲ್ಲಿ ಕುಳಿತಿದ್ದಾಗ ಅವನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ನಗು ಗಿರಿಧರ್ ಅವರಿಗೆ ಹೆಮ್ಮೆ ತರಿಸಿತ್ತು. ನೋಡಿದೆಯಾ ಗೌರಿ, ನಾನು ಆರಿಸಿದ ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ. ನಯನ ಇವನ ಜೊತೆ ರಾಣಿಯ ಹಾಗೆ ಇರುತ್ತಾಳೆ ಎಂದು ಗಿರಿಧರ್ ಅಮ್ಮನ ಹತ್ತಿರ ಹೇಳುತ್ತಿದ್ದರು. ಆದರೆ ಆ ನಗುವಿನ ಹಿಂದೆ ಕರಾಳ ನೆರಳೊಂದು ಅಡಗಿದೆ ಎಂಬುದು ಯಾರಿಗೂ ಕಿಂಚಿತ್ತೂ ತಿಳಿದಿರಲಿಲ್ಲ. ಅದ್ದೂರಿಯಾಗಿ ಮದುವೆ ನೆರವೇರಿತು. ನಯನ ಕಣ್ಣೀರು ಹಾಕುತ್ತಾ ತನ್ನ ತವರು ಮನೆಯ ಹೊಸ್ತಿಲು ದಾಟಿದಳು. ಅನಿಲ್ನ ಮನೆಗೆ ಬಂದಾಗ ಅವಳಿಗೆ ಹೊಸ ಲೋಕವೇ ತೆರೆದುಕೊಂಡಿತು. ಅನಿಲ್ನ ಮನೆಯಲ್ಲಿ ಅತ್ತೆ ಮಾವ, ಭಾವ, ಮೈದುನ ಮತ್ತು ಭಾವನ ಹೆಂಡತಿ, ಮಕ್ಕಳು ಸೇರಿದಂತೆ ದೊಡ್ಡ ಕುಟುಂಬವಿತ್ತು. ತುಂಬು ಕುಟುಂಬದ ಸೊಸೆಯಾಗಿ ನಯನ ಎಲ್ಲರ ಮನಗೆಲ್ಲಲು ಪ್ರಯತ್ನಿಸಿದಳು. ಆರಂಭದ 15 ದಿನಗಳು ಹಾಲಿನ ಸಕ್ಕರೆಯಂತೆ ಇದ್ದವು. ಅನಿಲ್ ನಯನಾಳನ್ನು ಪ್ರೀತಿಯಿಂದಲೇ ನಡೆಸಿಕೊಳ್ಳುತ್ತಿದ್ದ. ನಯನಾಳಿಗೆ ಅನಿಸಿದ್ದು, ಅಪ್ಪ ಆತುರಪಟ್ಟರೂ ನನಗೊಂದು ಒಳ್ಳೆಯ ಬಾಳನೆ ಹುಡುಕಿಕೊಟ್ಟಿದ್ದಾರೆ ಎಂದು. ಮದುವೆಯಾದ ಮೊದಲ ತಿಂಗಳಲ್ಲೇ ನಯನ ಗರ್ಭಿಣಿಯಾದ ಸುದ್ದಿ ತಿಳಿದಾಗ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ನಯನಾಳ ಜೀವನದ ಅತ್ಯಂತ ಸುಂದರ ಕ್ಷಣಗಳು ಎಂದು ಅವಳು ಭಾವಿಸಿದ್ದಳು. ಒಂದು ಸಂಜೆ ಅನಿಲ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಯನ ಅವನನ್ನು ಎದುರುಗೊಳ್ಳಲು ಹೋದಳು. ಇಬ್ಬರು ಕೋಣೆಯಲ್ಲಿ ಏಕಾಂತದಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅನಿಲ್ ಹತ್ತಿರ ಬಂದು ಮಾತನಾಡಿದಾಗ ನಯನಾಳಿಗೆ ಒಂದು ರೀತಿಯ ಅಸಹ್ಯಕರ ಮತ್ತು ತೀಕ್ಷ್ಣವಾದ ವಾಸನೆ ಬಡಿಯಿತು. ಅವಳಿಗೆ ವಾಕರಿಕೆ ಬಂದಂತಾಯಿತು. ಗಾಬರಿಯಿಂದ ನಯನ ಕೇಳಿದಳು, ಅನಿಲ್, ನಿಮ್ಮ ಬಾಯಿಂದ ಏನೋ ಒಂಥರ ಕೆಟ್ಟ ವಾಸನೆ ಬರುತ್ತಿದೆ. ಏನಾಯ್ತು ನಿಮಗೆ? ಹುಷಾರಿಲ್ಲವೇ? ಅನಿಲ್ ಮೊದಲು ಸ್ವಲ್ಪ ತಡಬಡಾಯಿಸಿದ. ನಂತರ ಸುಧಾರಿಸಿಕೊಂಡು ನಗುತ್ತಾ ಹೇಳಿದ, ಅಯ್ಯೋ ಏನೂ ಇಲ್ಲ ನಯನ, ಆಫೀಸ್ನಲ್ಲಿ ಫ್ರೆಂಡ್ಸ್ ಪಾರ್ಟಿ ಇತ್ತು. ಅವರೆಲ್ಲ ಒತ್ತಾಯ ಮಾಡಿ ಸ್ವಲ್ಪ ಕುಡಿಯುವಂತೆ ಮಾಡಿದರು. ನಾನು ಬೇಡ ಅಂದರೂ ಕೇಳಲಿಲ್ಲ. ನಯನ ಮುಗ್ದೆ. ಅವಳಿಗೆ ಕುಡಿತದ ಗಂಭೀರತೆ ತಿಳಿದಿರಲಿಲ್ಲ. ಸರಿ, ಇನ್ನೆಂದು ಕುಡಿಯಬೇಡಿ, ನನಗೆ ಆ ವಾಸನೆ ಆಗುವುದಿಲ್ಲ ಎಂದು ಹೇಳಿ ಸುಮ್ಮನಾದಳು. ಆದರೆ ಆ ವಾಸನೆ ಕೇವಲ ಪಾರ್ಟಿಯದಾಗಿರಲಿಲ್ಲ. ಅದು ಅನಿಲ್ನ ದೈನಂದಿನ ಚಟವಾಗಿತ್ತು. ದಿನಗಳು ಉರುಳಿದಂತೆ ಅನಿಲ್ನ ಅಸಲಿ ಬಣ್ಣ ಬಯಲಾಗತೊಡಗಿತು. ಗರ್ಭಿಣಿಯಾದ ಹೆಂಡತಿಯ ಬಗ್ಗೆ ಕಾಳಜಿ ತೋರಿಸಬೇಕಾದ ಅನಿಲ್ ಪ್ರತಿದಿನ ಕುಡಿದು ಬರತೊಡಗಿದ. ಮನೆಯಲ್ಲಿದ್ದ ದೊಡ್ಡವರು ಬುದ್ಧಿ ಹೇಳಿದರೂ ಅವನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಮೊದಮೊದಲು ಮರೆಮಾಚುತ್ತಿದ್ದವನು ಈಗ ಹಾದಿ ಬೀದಿಯಲ್ಲಿ ಕುಡಿದು ಬಿದ್ದು ಮನೆಗೆ ಬರತೊಡಗಿದ. ನಯನ ಅಳುತ್ತಾ ಕೇಳುತ್ತಿದ್ದಳು, ನಮ್ಮ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿದೆ. ಕನಿಷ್ಠ ಅದರ ಮೇಲಾದರೂ ದಯೆ ತೋರಿಸಿ ಕುಡಿತ ಬಿಟ್ಟು ಬಿಡಿ. ಆದರೆ ಕುಡಿತದ ಅಮಲಿನಲ್ಲಿ ಅನಿಲ್ನ ಸಂಶಯದ ಭೂತ ಎಚ್ಚರವಾಗುತ್ತಿತ್ತು. ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ? ನಿನ್ನ ತವರು ಮನೆಯವರು ನಿನಗೆ ಏನು ಹೇಳಿಕೊಡುತ್ತಿದ್ದಾರೆ ಎಂದು ಅಸಂಬದ್ಧವಾಗಿ ಕಿರುಚುತ್ತಿದ್ದ. ನಯನಾಳಿಗೆ ಅಚ್ಚರಿಯಾಗಿದ್ದು ಅನಿಲ್ನ ಈ ಸಂಶಯದ ಸ್ವಭಾವ ಕಂಡು. ತನ್ನ ಸ್ವಂತ ಅಣ್ಣಂದಿರ ಮೇಲೆ ಅಷ್ಟೇ ಅಲ್ಲದೆ ನಯನಾಳ ತಮ್ಮಂದಿರ ಮೇಲೂ ಅವನು ಕೆಟ್ಟದಾಗಿ ಮಾತನಾಡಲು ಶುರು ಮಾಡಿದ. ನಿಮ್ಮ ತಮ್ಮಂದಿರು ನಿನ್ನನ್ನು ನೋಡಲು ಬಂದಾಗ ನೀನು ಅವರ ಜೊತೆ ಜಾಸ್ತಿ ನಗಾಡ್ತೀಯ ಎಂದು ಅವನು ಅಂದಾಗ ನಯನಾಳ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ತಾನು ಬೆಳೆದ ಸಂಸ್ಕಾರದಲ್ಲಿ ಇಂತಹ ಮಾತುಗಳನ್ನು ಅವಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಗರ್ಭಾವಸ್ಥೆಯ 7 ತಿಂಗಳು ಕಳೆಯಿತು. ನಯನ ಮಾನಸಿಕವಾಗಿ ಜರ್ಜರಿತಳಾಗಿದ್ದಳು. ಗಂಡನ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ ಇದ್ದರು. ಅನಿಲ್ನ ಕಾಟ ಎಲ್ಲರಿಗೂ ತಲೆನೋವಾಗಿತ್ತು. ಅನಿಲ್ ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ನಯನಾಳ ಈ ಪರಿಸ್ಥಿತಿಯ ಬಗ್ಗೆ ನಯನಾಳ ತವರು ಮನೆಯವರಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ಕೊನೆಗೆ ಸೀಮಂತ ಮುಗಿಸಿ ನಯನ ತವರು ಮನೆಗೆ ಬಂದಳು. ಗಿರಿಧರ್ ಮತ್ತು ಗೌರಿ ಮಗಳನ್ನು ಕಂಡು ಖುಷಿಪಟ್ಟರು. ಆದರೆ ನಯನಾಳ ಕಣ್ಣಲ್ಲಿ ಅಡಗಿದ್ದ ನೋವು ಗೌರಿಗೆ ಅರ್ಥವಾಗುತ್ತಿತ್ತು. ನಯನ ಎಲ್ಲವನ್ನು ತನ್ನ ಹೊಟ್ಟೆಯಲ್ಲೇ ಬಚ್ಚಿಟ್ಟುಕೊಂಡಿದ್ದಳು. ಇದು ನನ್ನ ಹಣೆ ಬರಹ. ಮಗು ಹುಟ್ಟಿದ ಮೇಲಾದರೂ ಅನಿಲ್ ಬದಲಾಗಬಹುದು ಎಂಬ ಕ್ಷೀಣ ಆಸೆ ಅವಳನ್ನು ಬದುಕಿಸಿತ್ತು. ಆದರೆ ಕಾಲದ ಗರ್ಭದಲ್ಲಿ ಅಡಗಿದ್ದ ಆಘಾತಗಳು ಇನ್ನೂ ಬಾಕಿ ಇದ್ದವು. ಅನಿಲ್ ಬದಲಾಗುವ ಬದಲು ಇನ್ನು ಕ್ರೂರಿಯಾಗುವ ಹಾದಿಯಲ್ಲಿದ್ದ. ನಯನಾಳ ಮುಗ್ಧ ಕನಸುಗಳು ಈಗ ಕಮರಿ ಹೋಗಿದ್ದವು. ಉಳಿದದು ಕೇವಲ ಬದುಕಬೇಕೆಂಬ ಹಠ ಮತ್ತು ತನ್ನ ಮಗುವಿನ ಭವಿಷ್ಯದ ಚಿಂತೆ. ನಯನ ಈಗ ತನ್ನ ತವರು ಮನೆಯಲ್ಲಿದ್ದಾಳೆ. ತವರು ಮನೆಯ ಗೋಡೆಗಳು ಅವಳಿಗೆ ಸುರಕ್ಷತೆಯ ಭಾವ ನೀಡುತ್ತಿದ್ದರೂ ಅವಳ ಮನಸ್ಸು ಮಾತ್ರ ಗಂಡನ ಮನೆಯಲ್ಲಿ ನಡೆದ ಘಟನೆಗಳನ್ನು ನೆನೆದು ಪದೇ ಪದೇ ಹಳಹಳಿಸುತ್ತಿತ್ತು. ತಂದೆ ಗಿರಿಧರ್ ಮಗಳಿಗಾಗಿ ಬೆಲೆ ಬಾಳುವ ಹಣ್ಣು ಹಂಪಲುಗಳನ್ನು ತರುತ್ತಿದ್ದರು.
ಅಮ್ಮ ಗೌರಿ ಮಗಳ ಇಷ್ಟದ ಅಡುಗೆ ಮಾಡುತ್ತಿದ್ದರು. ಆದರೆ ನಯನಾಳ ಮುಖದಲ್ಲಿ ಹಳೆಯ ಆ ಹುಡುಗಾಟದ ನಗು ಕಾಣೆಯಾಗಿತ್ತು. ಗಂಡನ ಕುಡಿತ ಮತ್ತು ಸಂಶಯದ ಮಾತುಗಳು ಅವಳ ಅಂತರಾತ್ಮವನ್ನು ಸುಡುತ್ತಿದ್ದವು. ಕೆಲವೇ ದಿನಗಳಲ್ಲಿ ನಯನಾಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ತರಾತುರಿಯಲ್ಲಿ ಅವಳನ್ನು ಊರಿನ ದೊಡ್ಡ ಆಸ್ಪತ್ರೆಗೆ ದಾಖಲಿಸಲಾಯಿತು. ಗಿರಿಧರ್ ಮತ್ತು ನಯನಾಳ ತಮ್ಮಂದಿರು ಆಸ್ಪತ್ರೆಯ ಹೊರಗೆ ಆತಂಕದಿಂದ ಅತ್ತ ಇತ್ತ ಓಡಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸಿಸ್ಟರ್ ಹೊರಗೆ ಬಂದು ಸಂತೋಷದ ಸುದ್ದಿ ನೀಡಿದರು. ಗಂಡು ಮಗು ಹುಟ್ಟಿದೆ. ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ. ಆ ಕ್ಷಣ ಗಿರಿಧರ್ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಇಣುಕಿತು. ತಕ್ಷಣವೇ ಅಳಿಯ ಅನಿಲ್ನಿಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸಿದರು. ಅಳಿಯಂದಿರೆ, ನಿಮಗೆ ಮಗ ಹುಟ್ಟಿದ್ದಾನೆ, ಬೇಗ ಬನ್ನಿ ಎಂದರು. ನಯನ ಕಣ್ಣು ಬಿಟ್ಟಾಗ ಅವಳಿಗೆ ಮೊದಲು ನೆನಪಾಗಿದ್ದೇ ಅನಿಲ್. ಮಗನನ್ನು ನೋಡಿದ ಮೇಲಾದರೂ ಅವನು ಬದಲಾಗುತ್ತಾನೆಯೇ? ಅವನಿಗೆ ಜವಾಬ್ದಾರಿಯ ಅರಿವಾಗುತ್ತದೆಯೇ ಎಂದವಳು ಮನಸ್ಸಿನಲ್ಲೇ ದೇವರನ್ನು ಪ್ರಾರ್ಥಿಸಿದಳು. ಆದರೆ ಸಂಜೆಯ ಹೊತ್ತಿಗೆ ಅನಿಲ್ ಆಸ್ಪತ್ರೆಗೆ ಬಂದಾಗ ಅಲ್ಲಿ ನಡೆದ ದೃಶ್ಯವೇ ಬೇರೆಯಾಗಿತ್ತು. ಆಸ್ಪತ್ರೆಯ ಪವಿತ್ರ ಆವರಣದಲ್ಲಿ ತನ್ನ ಮಗನನ್ನು ಮೊದಲ ಬಾರಿಗೆ ನೋಡಲು ಬರುತ್ತಿರುವ ತಂದೆ ಕಂಠಪೂರ್ತಿ ಕುಡಿದು ತೂರಾಡುತ್ತಾ ಬಂದಿದ್ದ. ಅವನ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ಬಾಯಿಂದ ಮದ್ಯದ ದುರ್ನಾತ ಬರುತ್ತಿತ್ತು. ಗಿರಿಧರ್ ಅವರಿಗೆ ಅಳಿಯನ ಈ ಅವತಾರ ಕಂಡು ಅವಮಾನದಿಂದಲೇ ತಲೆ ತಗ್ಗಿಸುವಂತಾಯಿತು. ನಯನ ಮಗುವನ್ನು ಎತ್ತಿಕೊಂಡು ಮಲಗಿದ್ದಾಗ ಅನಿಲ್ ಅವಳ ಹತ್ತಿರ ಬಂದು, ನನ್ನ ಮಗ ನನ್ನ ತರಹವೇ ಇದ್ದಾನೆ ಎಂದು ಕೂಗಾಡತೊಡಗಿದ. ಅಲ್ಲಿನ ನರ್ಸ್ಗಳು ಅವನನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದರೂ ಅವನು ಯಾರ ಮಾತಿಗೂ ಕ್ಯಾರೆ ಎನ್ನಲಿಲ್ಲ. ಆ ಕ್ಷಣ ನಯನಾಳ ಕಣ್ಣಲ್ಲಿ ನೀರು ಸುರಿಯತೊಡಗಿತ್ತು. ತಾನು ಕಂಡ ಕನಸುಗಳೆಲ್ಲ ಮಣ್ಣು ಪಾಲಾಗುತ್ತಿವೆ ಎಂಬುದು ಅವಳಿಗೆ ಖಾತ್ರಿಯಾಯಿತು. ನಯನಾಳ ಮಗನಿಗೆ ಅಮರ್ ಎಂದು ಹೆಸರಿಡಲಾಯಿತು. ಅಮರ್ ಬೆಳೆದು 1 ವರ್ಷವಾಯಿತು. ಅತ್ತ ಗಂಡನ ಮನೆಯಲ್ಲಿ ಅನಿಲ್ನ ಅತಿರೇಕಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದವು. ಅವನು ಕುಡಿದು ಬರುವುದು ಮಾತ್ರವಲ್ಲದೆ ಈಗ ಬೀದಿ ಬೀದಿಯಲ್ಲಿ ಬಿದ್ದಿರುತ್ತಿದ್ದ. ಅಮರ್ ಅಂಬೆಗಾಲಿಡುತ್ತಾ ಅಪ್ಪ ಎಂದು ಕರೆಯುವ ವಯಸ್ಸಿಗೆ ಬಂದಾಗಲೂ ಅನಿಲ್ ಮಗನ ಜೊತೆ ಆಟವಾಡುವುದನ್ನು ಬಿಟ್ಟು ನಯನಾಳ ಜೊತೆ ಜಗಳವಾಡಲು ಕಾರಣಗಳನ್ನು ಹುಡುಕುತ್ತಿದ್ದ. ಅನಿಲ್ನ ಸಂಶಯದ ಭೂತ ಈಗ ವಿಶ್ವರೂಪ ತಾಳಿತ್ತು. ನೀನು ನಿನ್ನ ತಮ್ಮನ ಜೊತೆ ಯಾಕೆ ಅಷ್ಟು ಹೊತ್ತು ಮಾತನಾಡಿದೆ? ನಾನು ಕುಡಿದು ಬಂದಾಗ ನೀನು ಯಾಕೆ ನಿನ್ನ ಅಮ್ಮನಿಗೆ ಫೋನ್ ಮಾಡಿದೆ? ಹೀಗೆ ಪ್ರತಿಯೊಂದಕ್ಕೂ ನಯನಾಳ ಚಾರಿತ್ರ್ಯವನ್ನು ಪ್ರಶ್ನಿಸುತ್ತಿದ್ದ. ನಯನ ಎಲ್ಲವನ್ನೂ ಸಹಿಸಿಕೊಂಡು ನನ್ನ ಮಗನಿಗೆ ಅಪ್ಪ ಬೇಕು, ಸಮಾಜದಲ್ಲಿ ಗೌರವ ಬೇಕು ಎಂದು ಮೌನವಾಗಿದ್ದಳು. ನಯನ ಒಂದು ನಿರ್ಧಾರಕ್ಕೆ ಬಂದಳು. ಅನಿಲ್ ತನ್ನ ಮನೆಯವರ ಜೊತೆಗಿದ್ದರೆ ಹೀಗೆ ಮಾಡುತ್ತಾನೆಂದು ಭಾವಿಸಿ ಅವಳು ತನ್ನ ತವರು ಮನೆಯ ಹತ್ತಿರವೇ ಒಂದು ಬಾಡಿಗೆ ಮನೆಯನ್ನು ಮಾಡಿಸಿದಳು. ನಮ್ಮದೇ ಆದ ಪುಟ್ಟ ಸಂಸಾರವಿದ್ದರೆ ಅನಿಲ್ ಬದಲಾಗಬಹುದು ಎಂಬುದು ಅವಳ ಆಶಯವಾಗಿತ್ತು. ತನ್ನ ತಮ್ಮಂದಿರ ಸಹಾಯದಿಂದ ಮನೆಗೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಂಡಳು. ಆದರೆ ಆ ಬಾಡಿಗೆ ಮನೆಯು ನಯನಾಳಿಗೆ ನರಕವಾಯಿತು. ಅನಿಲ್ ಸಂಜೆ ಕೆಲಸ ಮುಗಿಸಿ ಕೆಲವೊಮ್ಮೆ ಮನೆಗೂ ಕೂಡ ಬರುತ್ತಿರಲಿಲ್ಲ. ಎಷ್ಟೋ ರಾತ್ರಿಗಳು ನಯನ ಮಗುವನ್ನು ಎತ್ತಿಕೊಂಡು ಬಾಗಿಲು ನೋಡುತ್ತಾ ಕುಳಿತಿರುತ್ತಿದ್ದಳು. ಅನಿಲ್ ಮಧ್ಯರಾತ್ರಿ ಕುಡಿದು ಬಂದು ಮನೆಗೆ ಬೀಗ ಹಾಕಿದ್ದರೆ ಹೊರಗೆ ನಿಂತು ಅವಾಚ್ಯ ಶಬ್ದಗಳಿಂದ ನಯನಾಳನ್ನು ನಿಂದಿಸುತ್ತಿದ್ದ. ಅಕ್ಕಪಕ್ಕದ ಮನೆಯವರು ಕಿಟಕಿ ತೆರೆದು ನೋಡುವಾಗ ನಯನಾಳಿಗೆ ಭೂಮಿ ಬಾಯಿ ತೆರೆಯಬಾರದೆ ಅನ್ನಿಸುತ್ತಿತ್ತು. ಎಷ್ಟೋ ಬಾರಿ ಅನಿಲ್ ರಸ್ತೆಯಲ್ಲಿ ಬಿದ್ದಿರುತ್ತಿದ್ದ. ಆಗ ನಯನಾಳ ತಮ್ಮಂದಿರು ಗಾಬರಿಯಿಂದ ಬಂದು ಅಕ್ಕನನ್ನು ಮತ್ತು ಮಗುವನ್ನು ಅಳಿಯನ ಕಾಟದಿಂದ ತಪ್ಪಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಅಮರ್ ಎಂಬ ಪುಟ್ಟ ಮಗು ತಂದೆಯ ಈ ಆರ್ಭಟವನ್ನು ಕಂಡು ಹೆದರಿ ತಾಯಿಯ ಸೆರಗಿನ ಹಿಂದೆ ಅಡಗಿಕೊಳ್ಳುತ್ತಿದ್ದ. ಬಾಡಿಗೆ ಮನೆಯ ಆ ಪ್ರಯೋಗ ಸಂಪೂರ್ಣ ವಿಫಲವಾಯಿತು. ಅನಿಲ್ ಸುಧಾರಿಸುವ ಲಕ್ಷಣಗಳೇ ಕಾಣಲಿಲ್ಲ. ಬದಲಾಗಿ ಅವನು ನಯನಾಳ ತವರು ಮನೆಯವರನ್ನು ತನ್ನ ಕುಡಿತದ ಗಲಾಟೆಗೆ ಎಳೆತಂದಿದ್ದ. ಗಿರಿಧರ್ ಅವರಿಗೆ ತಾನು ಮಾಡಿದ ಆತುರದ ಮದುವೆಯ ತಪ್ಪು ಈಗ ಚುಚ್ಚತೊಡಗಿತ್ತು. ಆದರೆ ನಯನ ಮಾತ್ರ ಇನ್ನು ಅವನು ಬದಲಾಗುತ್ತಾನೆ ಎಂಬ ಭರವಸೆಯನ್ನು ಬಿಟ್ಟಿರಲಿಲ್ಲ. ಬಾಡಿಗೆ ಮನೆಯ ಪ್ರಯತ್ನ ವಿಫಲವಾದ ಮೇಲೆ ನಯನ ಬೇರೆ ದಾರಿ ಕಾಣದೆ ಅನಿಲ್ನನ್ನು ತನ್ನ ತವರು ಮನೆಯಲ್ಲೇ ಇರಿಸಿಕೊಂಡಳು. ತನ್ನ ಕಣ್ಣ ಮುಂದಿದ್ದರೆ ತಮ್ಮಂದಿರ ಮತ್ತು ಅಪ್ಪನ ಹೆದರಿಕೆಯಿಂದಲಾದರೂ ಅನಿಲ್ ಸುಧಾರಿಸಬಹುದು ಎಂಬುದು ಅವಳ ಆಲೋಚನೆಯಾಗಿತ್ತು. ಆದರೆ ವ್ಯಸನ ಎಂಬುದು ಮನುಷ್ಯನ ವಿವೇಚನೆಯನ್ನು ಎಷ್ಟು ಕುರುಡು ಮಾಡುತ್ತದೆ ಎಂದರೆ ಅನಿಲ್ಗೆ ತಾನು ಯಾರ ಮನೆಯಲ್ಲಿದ್ದೇನೆ ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲದಾಯಿತು. ತವರು ಮನೆಯಲ್ಲಿ ನಯನಾಳ ತಮ್ಮಂದಿರು ಅನಿಲ್ನನ್ನು ಗೌರವದಿಂದಲೇ ನಡೆಸಿಕೊಂಡರು. ಅವನಿಗೆ ಒಳ್ಳೆಯ ಕೆಲಸ ಕೊಡಿಸಲು ಪ್ರಯತ್ನಿಸಿದರು. ಆದರೆ ಅನಿಲ್ ಮಾತ್ರ ಸಂಜೆಯಾಗುತ್ತಲೇ ಹಳೆಯ ಚಾಳಿ ಮುಂದುವರಿಸುತ್ತಿದ್ದ. ಊರಿನ ಯಾವುದೋ ಮೂಲೆಯಲ್ಲಿ ಕುಡಿದು ಬಂದು ಮಧ್ಯರಾತ್ರಿ ನಯನಾಳ ಮನೆಯ ಮುಂದೆ ನಿಂತು ಕಿರುಚಾಡುತ್ತಿದ್ದ. ಇದು ನಯನಾಳ ಪೋಷಕರಿಗೆ ಸಮಾಜದಲ್ಲಿ ದೊಡ್ಡ ಮುಜುಗರವನ್ನುಂಟು ಮಾಡಿತು. ಕೆಲವೇ ತಿಂಗಳುಗಳಲ್ಲಿ ನಯನಾಳ ತಮ್ಮನ ಮದುವೆಯಾಯಿತು. ಮದುವೆಯ ಸಂಭ್ರಮ ಮುಗಿದ ಮೇಲೆ ಅನಿಲ್ ತನ್ನ ಊರಿಗೆ ಹೊರಟು ಹೋದ. ನಯನ ಕೂಡ ಹೆಣ್ಣಿಗೆ ಗಂಡನ ಮನೆಯ ಅಂತಿಮ ಎಂಬ ಹಳೆಯ ನಂಬಿಕೆಯಿಂದ ಮಗ ಅಮರ್ನನ್ನು ಎತ್ತಿಕೊಂಡು
ಮತ್ತೆ ಅನಿಲ್ನ ಮನೆಗೆ ಮರಳಿದಳು. ಆದರೆ ಅವಳು ಮರಳಿದ್ದು ಸುಖದ ಸಂಸಾರಕ್ಕಲ್ಲ, ಸಾಕ್ಷಾತ್ ನರಕಕ್ಕೆ. ಗಂಡನ ಮನೆಗೆ ಹೋಗಿ ಕೇವಲ 3 ತಿಂಗಳು ಕಳೆದಿರಬಹುದು. ಅನಿಲ್ನ ಆರ್ಭಟ ಈಗ ಹೊಸ ರೂಪ ಪಡೆದಿತ್ತು. ಮೊದಲು ಬರೀ ಬೈಗುಳಗಳಿಗೆ ಸೀಮಿತವಾಗಿದ್ದವನು ಈಗ ದೈಹಿಕ ಹಿಂಸೆಗೆ ಇಳಿದಿದ್ದ. ಅನಿಲ್ನ ಮನಸ್ಸಿನಲ್ಲಿ ಸಂಶಯದ ರೋಗ ಮಿತಿಮೀರಿತ್ತು. ನಯನ ಮನೆಯಲ್ಲಿ ಯಾರ ಜೊತೆ ಮಾತನಾಡಿದರೂ ಅವನು ಅವಳನ್ನು ಶಂಕಿಸುತ್ತಿದ್ದ. ಒಂದು ಅಮಾವಾಸ್ಯೆಯ ರಾತ್ರಿ ಅನಿಲ್ ವಿಪರೀತ ಕುಡಿದು ಮನೆಗೆ ಬಂದ. ಅಂದು ಅವನ ಕಣ್ಣುಗಳಲ್ಲಿ ಮನುಷ್ಯತ್ವದ ಲವಲೇಶವೂ ಇರಲಿಲ್ಲ. ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಗಲಾಟೆ ಶುರು ಮಾಡಿದ ಅವನು ಏಕಾಏಕಿ ಅಡುಗೆ ಮನೆಯಲ್ಲಿದ್ದ ಚೂಪಾದ ಕತ್ತಿಯನ್ನು ಹಿಡಿದು ಬಂದ. ಇವತ್ತು ನಿಮ್ಮನ್ನೆಲ್ಲ ಮುಗಿಸಿ ಬಿಡುತ್ತೇನೆ, ನನ್ನ ಬಗ್ಗೆ ಎಲ್ಲರೂ ಸಂಚು ಮಾಡ್ತಿದ್ದೀರಾ ಎಂದು ಅರಚುತ್ತಾ ತನ್ನ ಅಣ್ಣಂದಿರನ್ನು ಮತ್ತು ನಯನಾಳನ್ನು ಕೊಲ್ಲಲು ಅಟ್ಟಿಸಿಕೊಂಡು ಬಂದ. ಪುಟ್ಟಮ್ಮರ್ ಭಯದಿಂದ ಕಿರುಚುತ್ತಾ ತಾಯಿಯನ್ನು ಒಪ್ಪಿಕೊಂಡಿದ್ದ. ನಯನ ಅಂದು ಮೊದಲ ಬಾರಿಗೆ ತನ್ನ ಪ್ರಾಣಕ್ಕಿಂತ ಮಗನ ಪ್ರಾಣದ ಬಗ್ಗೆ ಹೆದರಿದಳು. ಅನಿಲ್ನ ಮನೆಯವರು ಕಷ್ಟಪಟ್ಟು ಅವನನ್ನು ಹಿಡಿದು ಕೋಣೆಯಲ್ಲಿ ಹಾಕಿದರು. ಆ ರಾತ್ರಿ ನಯನ ಮಗುವನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಾ ಕುಳಿತಿದ್ದಳು. ಇವನ ಜೊತೆಗಿದ್ದರೆ ನನಗಷ್ಟೇ ಅಲ್ಲ, ನನ್ನ ಮಗನಿಗೂ ಪ್ರಾಣಾಪಾಯವಿದೆ ಎಂಬ ಸತ್ಯ ಅವಳಿಗೆ ಆ ಕ್ಷಣದಲ್ಲಿ ದರ್ಶನವಾಯಿತು. ಮರುದಿನ ಬೆಳಗಾಗುತ್ತಿದ್ದಂತೆ ನಯನ ಮನೆಯವರಿಗೆ ತಿಳಿಸಿ ಮಗನನ್ನು ಎತ್ತಿಕೊಂಡು ತವರು ಮನೆಗೆ ಮರಳಿದಳು. ಅಪ್ಪ ಗಿರಿಧರ್ ಮತ್ತು ಅಮ್ಮ ಗೌರಿ ಮಗಳ ಸ್ಥಿತಿಯನ್ನು ಕಂಡು ಹೌಹಾರಿದರು. ಅನಿಲ್ ಹಠ ಬಿಡದೆ ಮತ್ತೆ ನಯನಾಳ ತವರು ಮನೆಗೆ ಕುಡಿದು ಬರತೊಡಗಿದ. ನಯನ ಈಗ ಹಳೆಯ ಹುಡುಗಾಟದ ಹುಡುಗಿಯಾಗಿರಲಿಲ್ಲ. ಅವಳು ನೋವಿನಲ್ಲಿ ಅರಳಿದ ಕೆಚ್ಚದೆಯ ತಾಯಿಯಾಗಿದ್ದಳು. ಅಪ್ಪ ಸಾಕು, ಈ ಸಂಕೋಲೆ ನನಗಿನ್ನು ಬೇಡ. ನನ್ನ ಮಗ ಇಂತಹ ವಾತಾವರಣದಲ್ಲಿ ಬೆಳೆಯಬಾರದು. ನನಗೆ ಅನಿಲ್ನಿಂದ ಶಾಶ್ವತವಾಗಿ ಮುಕ್ತಿ ಬೇಕು ಎಂದು ದೃಢ ಧ್ವನಿಯಲ್ಲಿ ಹೇಳಿದಳು. ಗಿರಿಧರ್ ಅವರಿಗೆ ತಮ್ಮ ಹಳೆಯ ತಪ್ಪುಗಳ ಅರಿವಾಗಿತ್ತು. ನನ್ನ ಮಗಳ ಜೀವನವನ್ನು ನಾನೇ ಹಾಳು ಮಾಡಿದೆ ಎಂಬ ಪಶ್ಚಾತ್ತಾಪದಲ್ಲಿದ್ದ ಅವರು ಮಗಳ ಬೆನ್ನಿಗೆ ಬಂಡೆಯಂತೆ ನಿಂತರು. ನಯನ ಅನಿಲ್ಗೆ ವಿಚ್ಛೇದನದ ನೋಟಿಸ್ ಕಳುಹಿಸಿದಳು. ಕೋರ್ಟ್ನಲ್ಲಿ ಅನಿಲ್ ಮತ್ತು ಅವರ ಮನೆಯವರು ಬಂದಿದ್ದರು. ಅನಿಲ್ ಅಲ್ಲಿಯೂ ನಾಟಕವಾಡಲು ಪ್ರಯತ್ನಿಸಿದ. ನಾನು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಸುಳ್ಳು ಹೇಳಿದ. ಆದರೆ ನ್ಯಾಯಾಧೀಶರ ಮುಂದೆ ನಯನ ನಿಂತು ಹೇಳಿದ ಮಾತುಗಳು ಎಲ್ಲರ ಕಣ್ಣನ್ನು ತೇವಗೊಳಿಸಿದವು. ನನಗೆ ಅವನಿಂದ 1 ರೂಪಾಯಿ ಕೂಡ ಹಣ ಬೇಡ, ಯಾವುದೇ ಜೀವನಾಂಶ ಬೇಡ. ನನಗೆ ಬೇಕಾಗಿರುವುದು ಕೇವಲ ನನ್ನ ಮತ್ತು ನನ್ನ ಮಗನ ಶಾಂತಿ. ಅವನ ನೆರಳು ಕೂಡ ನನ್ನ ಮಗನ ಮೇಲೆ ಬೀಳದಂತೆ ನನಗೆ ಮುಕ್ತಿ ನೀಡಿ. ನಯನಾಳ ದೃಢತೆ ಕಂಡು ನ್ಯಾಯಾಲಯ ಅವಳಿಗೆ ವಿಚ್ಛೇದನ ನೀಡಿತು. ಆ ಕ್ಷಣ ನಯನ ಅನುಭವಿಸಿದ ನಿರಾಳತೆ ವರ್ಣನಾತೀತವಾಗಿತ್ತು. ಸಮಾಜ ಡಿವೋರ್ಸ್ ಆದವಳು ಎಂದು ಏನೇ ಅಂದರೂ ಅವಳಿಗೆ ಮಾತ್ರ ತಾನು ತನ್ನ ಮಗನಿಗೆ ಹೊಸ ಜನ್ಮ ನೀಡಿದ್ದೇನೆ ಎಂಬ ತೃಪ್ತಿ ಇತ್ತು. ವಿಚ್ಛೇದನ ಸಿಕ್ಕ ಬೆನ್ನಲ್ಲೇ ನಯನಾಳ 2ನೇ ತಮ್ಮನ ಮದುವೆಯು ಸಂಭ್ರಮದಿಂದ ನಡೆಯಿತು. ಮನೆಯಲ್ಲಿದ್ದ ಕತ್ತಲೆ ಕಳೆದು ಬೆಳಕು ಬಂದಂತಾಯಿತು. ಮಗ ಅಮರ್ ಈಗ ಸಂಪೂರ್ಣವಾಗಿ ತನ್ನ ಅಜ್ಜ ಅಜ್ಜಿಯ ನೆರಳಿನಲ್ಲಿ ಬೆಳೆಯುತ್ತಿದ್ದಾನೆ. ಅವನಿಗೆ ತಂದೆಯ ನೆನಪೇ ಇಲ್ಲ, ಏಕೆಂದರೆ ಅವನ ಮಾವಂದಿರು ಅಷ್ಟೊಂದು ಪ್ರೀತಿಯನ್ನು ಅವನ ಮೇಲೆ ಸುರಿಸುತ್ತಿದ್ದರು. ಇಂದು 35 ವರ್ಷದ ನಯನ ತನ್ನ ಮಗನ ಹೆಮ್ಮೆಯ ತಾಯಿಯಾಗಿ ತವರು ಮನೆಯ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾಳೆ. ಅವಳ ಕಥೆ ಎಲ್ಲರಿಗೂ ಹೇಳುವ ಪಾಠ ಒಂದೇ: ಸಹನೆ ಇರಲಿ, ಆದರೆ ಅದು ಆತ್ಮ ಗೌರವವನ್ನು ಬಲಿ ಕೊಡುವಷ್ಟಿರಬಾರದು. ನಯನಾಳ ಜೀವನದ ಸತ್ಯ ಘಟನೆ ಆಧಾರಿತ ಈ ಕತೆ ನಿಮಗೆ ಇಷ್ಟವಾಯಿತೆ ಅಥವಾ ನಯನ ತನ್ನ ಗಂಡನಿಗೆ ಇನ್ನೂ ಸಮಯ ಕೊಡಬೇಕಿತ್ತೆ? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಬರುವ ಕತೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.